ಬ್ಯಾಟರಾಯನಪುರ ಕ್ಷೇತ್ರದ ಚಿಕ್ಕಜಾಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ನಿರ್ದೇಶಕರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ 11 ಅಭ್ಯರ್ಥಿಗಳ ತಂಡ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಹೊಸದೊಂದು ಮೈಲಿಗಲ್ಲು ಮೂಡಿಸಿದೆ. ಸಾಲಗಾರರ ಕ್ಷೇತ್ರದ ಸಾಮಾನ್ಯ ಸ್ಥಾನದಿಂದ ಎಂ ಆಂಜಿನಪ್ಪ, ಸಿಎನ್ ತಿಮ್ಮೇಗೌಡ, ಎಂ ರಾಮಯ್ಯ, ಎನ್ ವಿಜಯಕುಮಾರ್, ಜಿ ಶಿವಕುಮಾರ್ ನೂತನ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಮಹಿಳಾ ಮೀಸಲು ಸ್ಥಾನಕ್ಕೆ ಉಷಾ ಎ ಮತ್ತು ಮುನಿರತ್ನಮ್ಮ ನೂತನ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಪರಿಶಿಷ್ಟ ಜಾತಿ ಮೀಸಲು ಸ್ಥಾನಕ್ಕೆ ಡಿ ನಾರಾಯಣಸ್ವಾಮಿ ಮತ್ತು ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನಕ್ಕೆ ಎಸಿ ಗೋವಿಂದರಾಜು ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಹಿಂದುಳಿದ ವರ್ಗ ಪ್ರವರ್ಗ ಎ ಸ್ಥಾನಕ್ಕೆ ಬಿಎಲ್ ಮಂಜುನಾಥ್, ಪ್ರವರ್ಗ ಬಿ ಸ್ಥಾನಕ್ಕೆ ರವಿಕುಮಾರ್ ನೂತನ ಸದಸ್ಯರಾಗಿ ಆಯ್ಕೆಯಾದರು. ಉಳಿದಂತೆ ಕೋರ್ಟ್ ಮೊರೆ ಹೋಗಿರುವ ಕಾರಣದಿಂದಾಗಿ ಸಾಲಗಾರರಲ್ಲದ ಕ್ಷೇತ್ರದ ಅಭ್ಯರ್ಥಿಗಳ ಫಲಿತಾಂಶವನ್ನು ನ್ಯಾಯಾಲಯದ ಆದೇಶ ಬರುವವರೆಗೂ ತಡೆಹಿಡಿಯಲಾಗಿದೆ. ಈ ಸಂದರ್ಭದಲ್ಲಿ ಜಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎನ್ಕೆ ಮಹೇಶ್ ಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಸ್ ಉದಯಶಂಕರ್, ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ ಬೈರೇಗೌಡ, ಮೀನುಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಸಂತ್, ಕಾಂಗ್ರೆಸ್ ಮುಖಂಡರಾದ ಜಯಕುಮಾರ್, ಟಿಪಿ ಗೋವಿಂದರಾಜು ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರಿದ್ದರು. ಚಿಕ್ಕಜಾಲ VSSನ ಏನು ಇವತ್ತು ಚುನಾವಣೆ ಇತ್ತು 12 ಸ್ಥಾನಗಳಿಗೆ, ಆ ಒಂದು ಸ್ಥಾನ ಕೋರ್ಟಲ್ಲಿ ಸ್ಟೇ ಇರೋದ್ರಿಂದ ಅದನ್ನು ತಡೆ ಹಿಡಿದು ಸಾಲ ರಹಿತ ಅಭ್ಯರ್ಥಿನ ತಡೆ ಹಿಡಿದು ಸಾಲಗಾರರ ಕ್ಷೇತ್ರದಲ್ಲಿ 11 ಜನ ಅಭ್ಯರ್ಥಿಗಳು ಇವತ್ತು ನಮ್ಮ ಬೆಂಬಲಿತ ಅಭ್ಯರ್ಥಿಗಳು 11 ಜನ ಇದ್ದರು ಮತ್ತು ನಮ್ಮ ಎದುರಾಳಿಗಳು ಕೂಡ ಇದ್ದರು. ಆ ಚುನಾವಣೆಯಲ್ಲಿ ಇವತ್ತು 11 ಜನನೂ ಕೂಡ ಇವತ್ತು ಜಯಶೀಲರಾಗಿದ್ದಾರೆ. ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳು ನಮ್ಮ ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರ ಸಾರಥ್ಯದಲ್ಲಿ ಎಲ್ಲ ಪ್ರತಿಯೊಬ್ಬರು ಕಾರ್ಯಕರ್ತರು ಇವತ್ತು ಅವ್ರದ್ದೇ ಚುನಾವಣೆ ರೀತಿಯಲ್ಲಿ ಇವತ್ತು ಎಲ್ಲರೂ ಕೂಡ ದುಡಿದಿದ್ದಾರೆ. ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಬೂತ್ಗಳಲ್ಲಿ ಅವರು ರಾತ್ರಿ ಹಗಲು ಒಂದೇ ದುಡಿದಿದ್ದಾರೆ. ಅದಾಗಿ ನಮಗೆ 11 ಕೂಡ ಇವತ್ತು ಜಯ ಆಗಿದೆ. ಈ ಜಯನ ನಾನು ಎಲ್ಲ ಕಾರ್ಯಕರ್ತರಿಗೆ ನಾನು ಸಮರ್ಪಣೆ ಮಾಡ್ತೀನಿ. ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ರಾತ್ರಿ ಹಗಲು ಅಂದರೆ ದುಡಿದಿದ್ದರಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ 11 ಸೀಟು ಇವತ್ತು ನಾವು ಗೆದ್ದಿದ್ದೀರಿ. ಈ ಗೆದ್ದಿರೋದ್ರಿಂದ ನಾನು ಎಲ್ಲರೂ ಕೂಡ ನಮ್ಮ VSSನ ಈಗ ನೂತನ ಏನು ನಿರ್ದೇಶಕಗಳಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳು ತಿಳಿಸ್ತೀನಿ. ಈ ಸೊಸೈಟಿನ ಇನ್ನೂ ಹೆಚ್ಚಿನದಾಗಿ ಅವರು ಅಭಿವೃದ್ಧಿ ಮಾಡಲಿ ಮತ್ತು ಈ ಜನ ಏನು ಇವತ್ತು ವಿಶ್ವಾಸ ಇಕ್ಕಿ ಅವ್ರನ್ನ ಗೆಲ್ಲಿಸಿದ್ದಾರೆ, ಇನ್ನು ಮುಂದಕ್ಕೆ ಇನ್ನೂ ಅವ್ರನ್ನ ವಿಶ್ವಾಸನ ಉಳಿಸ್ಕೊಂಡು ಹೋಗೋವಂಥ ದೇವ್ರ ಶಕ್ತಿ ಕೊಡಲಿ ಅಂತ ನನ್ನ ದೇವರಲ್ಲಿ ಪ್ರಾರ್ಥಿಸ್ತಾ, ಈ ಜಯಕ್ಕೆ ಕಾರಣ ಆದಂಥ ಪ್ರತಿ ಕಾಂಗ್ರೆಸ್ ಕಾರ್ಯಕರ್ತರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಈ ಜಯ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಲ್ಲಬೇಕಾಗಿದ್ದು ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ವರದಿ ಹನುಮಂತರಾಜು.